ಸ್ನೇಹಿತರೆ, ಬಿಟ್ಕಾಯಿನು $1,00,000 ಗಡಿ ದಾಟಿದೆ. ಒಂದು ಬಿಟ್ಕಾಯಿನು ನಮ್ಮ ಭಾರತ ದೇಶದ ರೂಪಾಯಿಯಲ್ಲಿ 85 ಲಕ್ಷ ಸುಮಾರು ಅಂದರೆ ನೀವು ನಂಬಕ್ಕಾಗತ್ತಾ? ಸಡನ್ನಾಗಿ ಕ್ರಿಪ್ಟೋ ಏನು ಪ್ರೈಸ್ ಆಗ್ತಿದೆ ಅಂತ ನೋಡೋದಾದ್ರೆ, ಈಗ ನಮ್ಮದ ಅಮೆರಿಕ ಎಲೆಕ್ಷನ್ಸಲ್ಲಿ ಗೆದ್ದ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ನಾನು US ಪ್ರೆಸಿಡೆಂಟ್ ಅಂದರೆ ಅಮೆರಿಕಾನ ಕ್ರಿಪ್ಟೋ ಕ್ಯಾಪಿಟಲ್ ಮಾಡ್ತೀನಿ ಅಂತ ಹೇಳಿದರು. ಇನ್ನು ಯಾವ ದೇಶ ಎಷ್ಟು ಬಿಟ್ಕಾಯಿನ್ಸ್ನ ಅವ್ರ ರಿಸರ್ವಲ್ಲಿ ಇಟ್ಕೊಂಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಒನ್ಸ್ ಸೂಪರ್ ಪವರ್ ಅಮೆರಿಕ ಮತ್ತೆ ಇಲ್ಲಿ ನಂಬರ್ 1 ಪ್ಲೇಸಲ್ಲಿದೆ. ಆಲ್ಮೋಸ್ಟ್ 200K ಮೇಲೆ ಬಿಟ್ಕಾಯಿನ್ಸ್ನ ಹೋಲ್ಡ್ ಮಾಡಿದ್ದಾರೆ. ಸುಮಾರು 9 ದೇಶಗಳು ಬಿಟ್ಕಾಯಿನ್ನ ತಮ್ಮ ರಿಸರ್ವ್ಸಲ್ಲಿ ಹೋಲ್ಡ್ ಮಾಡಿದ್ದಾರೆ. ಗೌರ್ಮೆಂಟೇ ಬಿಟ್ಕಾಯಿನ್ನ ಮೈನ್ ಮಾಡ್ತಾರೆ. ಈ ಬಿಟ್ಕಾಯಿನ್ ಸ್ಟೋರಿ ಸ್ಟಾರ್ಟ್ ಆಗಬೇಕು ಇವರಿಂದ ಹೆಸರು ಸತೋಶಿ ನಕಾಮೋಟೋ ಅಂತ. ಬೇಸಿಕಲಿ ಇವರು ಜಪಾನೀಸ್. ಇವರನ್ನ ಬಿಟ್ಕಾಯಿನ್ನ ಪಿತಾಮಹ ಅಂತಲೇ ಕರೀತಾರೆ. ಆದರೆ ಇವ್ರ ಬಗ್ಗೆ ಯಾವ ಸುದ್ದಿಗಳು ಇನ್ನು ಬಿಟ್ಕಾಯಿನ್ ಬೆಳೆದು ಬಂದ ಹಾದಿನ ನಾವು ನೋಡೋದಾದರೆ, ಸಕಾಮೋಟೋ ಅವರು ಬಿಟ್ಕಾಯಿನ್ ಕೋಡ್ನ ಅವರು 2007ರಲ್ಲಿ ಕೋಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 2008ನೇ ಇಸ್ವಿ ಅಕ್ಟೋಬರ್ 31ಕ್ಕೆ ಒಂದು ಪೇಪರ್ ಪಬ್ಲಿಷ್ ಮಾಡ್ತಾರೆ. ಒಂದು ಹೊಸ ಎಲೆಕ್ಟ್ರಾನಿಕ್ ಕ್ಯಾಶ್ ಸಿಸ್ಟಮ್, ಪಿಯರ್ ಟು ಪಿಯರ್ ನೀವು ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ಬೋದು ಅಂತ. ಅಲ್ಲಿಂದ ಬಿಟ್ಕಾಯಿನ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಚಿನ್ನನ ಹೇಗೆ ಗಣಿಗಳಲ್ಲಿ ಮೈನ್ ಮಾಡಿ ತೆಗಿತಾರೆ, ಅದೇ ಥರ ಬಿಟ್ಕಾಯಿನ್ನ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗಳಲ್ಲಿ ಕೋಡ್ ಮಾಡಿ ಮೈನ್ ಮಾಡ್ತಾರೆ. ಇದನ್ನು ಕ್ರಿಪ್ಟೋ ಮೈನಿಂಗ್ ಅಂತ ಕರೀತಾರೆ. ಈ ಕ್ರಿಪ್ಟೋ ಕರೆನ್ಸಿಗಳು ಹುಟ್ಕೊಳ್ಳೋದಕ್ಕೆ, ಸರ್ಕ್ಯುಲೇಷನಲ್ಲಿ ಇರೋದಕ್ಕೆ ಕಾರಣನೇ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ. ಇದೊಂದು ಸೆಕ್ಯೂರ್ಡ್ ನೆಟ್ವರ್ಕ್ ಆಗಿರುತ್ತೆ. ಸೊ ಇದು ಆ ನೆಟ್ವರ್ಕಲ್ಲಿ ಒಂದರಿಂದ ಒಂದು ಅಡ್ರೆಸ್ಗೆ ನಾವು ನಮ್ಮ ಟ್ರಾನ್ಸಾಕ್ಷನ್ನ ಮಾಡ್ಬೋದು. ಪ್ರತಿಯೊಂದು ಟ್ರಾನ್ಸಾಕ್ಷನ್ನು ರೆಕಾರ್ಡ್ ಆಗಿರುತ್ತೆ. ಹೇಗೆ ನಾವು ಇದನ್ನು ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲ್ಗೆ ನಾವು ಕಳಿಸ್ತೀವಿ, ದುಡ್ಡು ಇಟ್ಕೊಳ್ಳೋಕ್ಕೆ ಹೇಗೆ ವ್ಯಾಲೆಟ್ಸ್ ಇದೆ, ಡಿಜಿಟಲ್ ಮನಿ ಇಟ್ಕೊಳ್ಳೋಕ್ಕೆ ಹೇಗೆ ನಮ್ಮ ಮೊಬೈಲ್ ಫೋನ್ಸ್ ಇದೆ, ಕಾಯಿನ್ಗಳನ್ನು ಒಬ್ಬರಿಂದ ಒಬ್ಬರು ಕಳಿಸಿದಾಗ ಅದನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಕ್ರಿಪ್ಟೋ ವಾಲೆಟ್ಸ್ ಅಂತ ಇರುತ್ತೆ. ಈ ಕ್ರಿಪ್ಟೋ ವಾಲೆಟ್ಸಲ್ಲಿ ನೀವು ನಿಮ್ಮ ಬಿಟ್ಕಾಯಿನ್ಸ್ಗಳನ್ನ ಸ್ಟೋರ್ ಮಾಡ್ಕೋಬೋದು. ಈ ಕ್ರಿಪ್ಟೋ ವಾಲೆಟ್ಸಿಂದ ನೀವು ಟ್ರಾನ್ಸಾಕ್ಷನ್ ಮಾಡ್ಬೋದು. ಈ ಬ್ಲಾಕ್ ಚೈನು ಒಂದು ಡಿಸೆಂಟ್ರಲೈಸ್ಡ್ ಟೆಕ್ನಾಲಜಿ ಆಗಿರುತ್ತೆ, ಒಂದು ಸೆಕ್ಯೂರ್ಡ್ ನೆಟ್ವರ್ಕು. ಇದನ್ನು ಯಾರೂ ಹ್ಯಾಕ್ ಮಾಡೋಕ್ಕಾಗಲ್ಲ. ಇದರ ಮಧ್ಯೆ ಯಾವುದೇ ಬ್ಯಾಂಕ್ಗಳು ಇರಲ್ಲ ಸ್ನೇಹಿತರೆ. ಸದ್ಯಕ್ಕೆ ಬಿಟ್ಕಾಯಿನ್ ಮಿಂಚ್ತಾ ಇದೆ ಅಂತಲೇ ಹೇಳ್ಬೋದು. ಕ್ರಿಪ್ಟೋ ರೈಸ್ ಆಗೋಕ್ಕೆ ಈ ಪ್ರೋ ಕ್ರಿಪ್ಟೋ ಅಡ್ಮಿನಿಸ್ಟ್ರೇಷನ್ ಬರೋದು ಒಂದು ಕಾರಣ. ಹಾಗೆ ಈಗ ಬಿಟ್ಕಾಯಿನ್ಗಳ ಡಿಮ್ಯಾಂಡು ಜಾಸ್ತಿ ಆಗ್ತಾ ಇದೆ. ಟೆಸ್ಲಾ CEO ಎಲಾನ್ ಮಸ್ಕ್ ಅವರು ನೀವು ಬಿಟ್ಕಾಯಿನ್ ಕೊಟ್ಟು ನಮ್ಮ ಟೆಸ್ಲಾ ಕಾರ್ಗಳನ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ರು. ಇದೆಲ್ಲ ಒಂದು ಕರೆನ್ಸಿ ಹಿಸ್ಟ್ರಿಲೇ ಒಂದು ದೊಡ್ಡ ರೆವಲ್ಯೂಷನ್ ಅಂತ ಹೇಳ್ಬೋದು. ಮಾತ್ರ ಕ್ರಿಪ್ಟೋ ಕರೆನ್ಸಿ ಇದ್ದರೆ ಸಾಕು, ನೀವು ಏನು ಬೇಕಾದ್ರೂ ಬೈ ಮಾಡಿ ಸೆಲ್ ಮಾಡ್ಬೋದು ಅಂತ ಕಾಲ ಇದು ಅಂತ ನಾವು ಕರಿಬೋದು ಸ್ನೇಹಿತರೆ. ಇದೊಂದು ಕ್ಲಾಸಿಕ್ ಕೇಸ್ ಆಫ್ ಮನಿ ಮೈಗ್ರೇಷನ್. ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಅಂತಿದ್ರು. ಮನಿ ಈಗ ಸ್ಟಾಕ್ ಮಾರ್ಕೆಟಿಂದ ಕ್ರಿಪ್ಟೋ ಕರೆನ್ಸಿ ಕಡೆ ಮೈಗ್ರೇಟ್ ಆಗಿದೆ. ಸಡನ್ನಾಗಿ ಕ್ರಿಪ್ಟೋ ರೈಸ್ ಆಗ್ತಾ ಇರೋದು ನೋಡಿ ಎಲ್ಲರೂ ಈಗ ಕ್ರಿಪ್ಟೋ ಕರೆನ್ಸಿನ ಹೇಗೆ ಮೈನ್ ಮಾಡೋದು ಅಂತ ಆನ್ಲೈನಲ್ಲಿ ತುಂಬ ಸರ್ಚ್ ಮಾಡ್ತಾ ಇದ್ದಾರೆ. ಇದೇ ಒಂದು ಟ್ರೆಂಡಿಂಗ್ ಟಾಪಿಕ್ ಸ್ನೇಹಿತರೆ. ಕ್ರಿಪ್ಟೋ ಕರೆನ್ಸಿಗಳು ಒಂದು ವಾಲಟೈಲ್ ಅಸೆಟ್, ಭಾಳ ಹುಷಾರಾಗಿರಬೇಕು. ಇದು ಎಷ್ಟು ಫಾಸ್ಟಾಗಿ ಮೇಲೆ ಹೋಗುತ್ತೋ ಅದೇ ಸ್ಪೀಡಲ್ಲಿ ಕೆಳಗೆ ಬರುತ್ತೆ. ಈ ಕ್ರಿಪ್ಟೋನ ಟ್ರೇಡ್ ಮಾಡೋಕ್ಕೆ ಹೋಗಿ ತುಂಬ ಜನ ತುಂಬ ಲಾಸ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಹುಷಾರಾಗಿರಿ. ಇನ್ನೂ ಏನಪ್ಪ ಕಾರಣ ಈ ಬಿಟ್ಕಾಯಿನ್ ಮೇಲೋಗೋಕ್ಕೆ ಅಂತ ನಾವು ನೋಡೋದಾದರೆ, ಚಿನ್ನ ಹೇಗೆ ಒಂದು ವ್ಯಾಲ್ಯೂಯಬಲ್ ಲಿಮಿಟೆಡ್ ರಿಸೋರ್ಸ್ ಆಗಿದೆಯೋ, ಕ್ರಿಪ್ಟೋ ಕರೆನ್ಸಿಗಳು ಹಾಗೆಯೇ ಒಂದು ವ್ಯಾಲ್ಯೂಯಬಲ್ ಲಿಮಿಟೆಡ್ ರಿಸೋರ್ಸ್ ಆಗಿರುತ್ತೆ. ಯಾವಾಗಲೂ ಒಂದು ಅಸೆಟ್ ಪ್ರೈಸು ಅಥವಾ ಸಪ್ಲೈ ಕಮ್ಮಿಯಾಗಿ ಅದರ ಡಿಮ್ಯಾಂಡ್ ಜಾಸ್ತಿ ಆಗುತ್ತೋ ಆ ಅಸೆಟ್ಟು ಯಾವಾಗಲೂ ಮೇಲೋಗುತ್ತೆ. ಅದೇ ಥರ ಈ ಬಿಟ್ಕಾಯಿನ್ ಕೂಡ. ಸತೋಶಿ ನಕಾಮೋಟೋ ಅವರು ಬಿಟ್ಕಾಯಿನ್ನ ಕೋಡ್ ಮಾಡಬೇಕಾದ್ರೆ 21 ಮಿಲಿಯನ್ ಬಿಟ್ಕಾಯಿನ್ ಮ್ಯಾಕ್ಸಿಮಮ್ ಮಾತ್ರ ಬಿಟ್ಕಾಯಿನ್ನ ಮೈನ್ ಮಾಡ್ಬೋದು ಅಂತ
ಕೋಡಿಂಗ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಸ್ನೇಹಿತರೆ. ನೋಡಿ 21 ಮಿಲಿಯನ್ ಮೇಲೆ ಒಂದು ಕಾಯಿನನ್ನು ಮೈನ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಇದು ನೋಡಿ ಕರೆಂಟ್ ಬಿಟ್ಕಾಯಿನ್ಗಳ ಸ್ಟೇಟಸ್. ಆಲ್ರೆಡಿ 90% ಬಿಟ್ಕಾಯಿನ್ಗಳನ್ನ ಮೈನ್ ಮಾಡಿಬಿಟ್ಟಿದ್ದಾರೆ. ಸೊ ಪರ್ ಡೇ 900 ಬಿಟ್ಕಾಯಿನ್ಗಳನ್ನ ಸದ್ಯಕ್ಕೆ ಮೈನ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಬಿಟ್ಕಾಯಿನ್ಗಳಿಗೆ ಅಷ್ಟು ಮಾನ್ಯತೆ ಇಲ್ಲ. ಕಾರಣ ಏನು ಅಂದರೆ ಇದಕ್ಕೆ ಯಾವುದೇ ಒಂದು ರೆಗ್ಯುಲೇಟರಿ ಬಾಡಿ ಇಲ್ಲ ಅನ್ನೋ ಒಂದು ಕಾರಣ ಸ್ನೇಹಿತರೆ. ಜನಗಳೆಲ್ಲ ಬಿಟ್ಕಾಯಿನ್ಗಳನ್ನ ಮೈನ್ ಮಾಡೋದ್ರಲ್ಲಿ ಬಹಳ ಬ್ಯುಸಿ ಆಗಿದ್ದಾರೆ. ಮೈನಿಂಗ್ ಮಾಡ್ತಾ ಇರೋರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ.